ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಪಿಕಾಕ್ ಫೇಸ್ ಡಿಸೈನ್ಸ್ ಬಗ್ಗೆ ಹೇಳಿಕೊಡ್ತೇನೆ. ನಾವು ಇಂಡಿಯನ್ ಮೆಹಂದಿ ಅಥವಾ ಟ್ರೆಡಿಷ್ನಲ್ ಮೆಹಂದಿ ಅಂತ ಏನು ಹೇಳ್ತೇವಲ್ಲ, ಅದರಲ್ಲಿ ಪಿಕಾಕ್ ಡಿಸೈನ್ಸ್ ತುಂಬ ಮುಖ್ಯವಾದ ಭಾಗ ಅಂತಲೇ ಹೇಳ್ಬೋದು. ಅದರಿಂದ ಪಿಕಾಕ್ ಫೇಸ್ ಡಿಸೈನ್ ಮತ್ತು ಇದು ನಾವೇನು ಅದರ ಫೆದರ್ ಡಿಸೈನ್ಸ್ ಏನಿದೆಯಲ್ಲ, ಇದನ್ನು ಮಿನಿಮಮ್ ಒಂದು 10 ಟೈಮ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ. ಮತ್ತು ಇದರ ಹಿಂದಿನ ತರಗತಿಗಳನ್ನ ನನ್ನ ಚಾನೆಲ್ಗೆ ಹೋಗಿ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೇನೆ, ಅದರಲ್ಲಿ ಕೂಡ ಕ್ಲಿಕ್ ಮಾಡಿ ನೋಡ್ಬೋದು. ಬನ್ನಿ ಪಿಕಾಕ್ ಡಿಸೈನ್ಸನ್ನು ಕಲಿಯೋಣ. ಇದು ಬೇಸಿಕ್ ಪಿಕಾಕ್ ಶೇಪ್ಸ್. ಇಲ್ಲಿ ಇದರ ಫೆದರ್ ಒಂದು ಸೈಡ್ ಶಾರ್ಪ್ ಬಂದು ಓವಲ್ ಶೇಪಲ್ಲಿ ಬರುವಂಥದ್ದು. ಇದನ್ನೇ ಒಪೋಸಿಟ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಸೇಮ್ ಫೆದರ್ ನನಗೆ ಹೇಳಿದಾಗೇ ಓವಲ್ ಶೇಪ್ ಬಂದು ಒಂದು ಸೈಡ್ ಶಾರ್ಪ್ ಕೊಟ್ಟರೆ ಆಯಿತು. ಇದು ನೆಕ್ ಸೈಡ್ ಬಂದು ಬಾಡಿ. ಈಗ ಐಸ್ ಫೇಸ್ ಆಯಿತು. ಈಗ ಇನ್ನೊಂದು ಲೇಯರ್ ಕೊಡ್ತಾ ಇದ್ದೇನೆ, ಮತ್ತು ಇಲ್ಲಿ ಜಸ್ಟ್ ಲೈಟಾಗಿ ಶೇಡಿಂಗ್ ಕೊಡ್ತಾ ಇದ್ದೇನೆ. ಫಿಲ್ಲಿಂಗ್ ವರ್ಕ್ ಕೂಡ ಮಾಡ್ಬೋದು, ಮೊದಲನೇದರಲ್ಲಿ ಫಿಲ್ಲಪ್ ಮಾಡಿದ್ದೇನೆ. ಈಗ ಎರಡೂ ಸೈಡ್ ಕೂಡ ಜೋಡಿ ಪಿಕಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಜಸ್ಟ್ ರೆಫರಲ್ ಲೈನ್ ಹಾಕ್ಕೊಂಡು ಎರಡೂ ಸೈಡ್ಗೆ ಕೂಡ ಸಿಂಪಲ್ಲಾಗಿ ಪಿಕಾಕ್ ಡಿಸೈನ್ನ ಕೊಟ್ಟರೆ ಆಯಿತು. ಈ ಥರ ಎರಡು ಸೇಮ್ ಸೈಜಲ್ಲಿ ಕೊಡಬೇಕು. ನೆಕ್ ಮಾತ್ರ ಸ್ವಲ್ಪ ಹೈಟಾಗಿ ಕೊಟ್ಟಿದ್ದೇನೆ ಅಷ್ಟೇ. ಇಲ್ಲಿ ಜಸ್ಟ್ ಹಂಪ್ಸ್ ಸಿಂಪಲ್ಲಾಗಿ ಎರಡು ಸೈಡ್ ಕೂಡ ಸೇಮ್ ಕೊಡಬೇಕು. ಈಗ ಇನ್ನೊಂದು ಥರ ತೋರಿಸ್ತೇನೆ. ಸೇಮ್ ಅದೇ ಥರ ಪಿಕಾಕ್ ಡಿಸೈನ್. ಒಂದೇ ಪಿಕಾಕಲ್ಲಿ ಫೆದರ್ ಒಪೋಸಿಟ್ ಸೈಡ್ಗೆ ಬಂದಿರುವಂತಹದ್ದು. ನೆಕ್ಕಿಗೆ 3 ಲೈನ್ಸ್ ಕೊಡ್ತಾ ಇದ್ದೇನೆ. ಉಳಿದಿರೋ ಜಾಗನ ಫಿಲಪ್ ಮಾಡ್ತಾ ಇದ್ದೇನೆ. ಇನ್ನೊಂದು ಲೇಯರ್ ಕೊಟ್ಟಿದ್ದೇನೆ, ಮತ್ತು ಇಲ್ಲಿ ಲೀಫ್ ಥರ ಲೈನ್ಸ್ ಕೊಟ್ಟಿದ್ದೇನೆ ಅಷ್ಟೇ ಸಿಂಪಲ್ಲಾಗಿ. ಫಿಲ್ಲಿಂಗ್ ವರ್ಕ್ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣ್ತದೆ. ಬಟ್ ಎರಡೂ ಸೈಡ್ ಕೂಡ ಒಂದೇ ಥರ ಕೊಟ್ಟರೆ ಆಯಿತು. ಇದು ನೋಡಿ ಸೇಮ್ ಫೆದರ್ ಅದೇ ಥರ ಸ್ವಲ್ಪ ಡೌನ್ವರ್ಡ್ಸಲ್ಲಿ ಕೊಟ್ಟು ಬ್ಯಾಕ್ ಸೈಡ್ ಫೇಸ್ ಮಾಡಿರುವಂತಹದ್ದು. ಐಸ್ಗೆ ಕೂಡ ಅಷ್ಟೇ ಒಂದು ಲೇಯರ್ ಕೊಟ್ಟಿದ್ದೇನೆ. ಇದು ಬ್ಯಾಕ್ ಫೆದರ್. ಇಲ್ಲಿ ಸ್ಪೈರಲ್ ಕೊಟ್ಟು ಸ್ಮಾಲ್ ಹಮ್ಸ್ ಕೊಟ್ಟಿದ್ದೇನೆ. ಲೈನ್ಸ್ ನೆಕ್ಗೆ ಜ್ಯುವೆಲ್ಲರೀಸ್ ಥರ ಕಾಣ್ತದೆ, ಚೆನ್ನಾಗಿ ಕಾಣ್ತದೆ ಈ ಥರ ಕೊಟ್ಟರೆ. ಥರ ಫಿಲ್ಲಿಂಗ್ ಕೂಡ ಮಾಡ್ಬೋದು ಪೂರ್ತಿಯಾಗಿ. ಬೇರೆ ಏನಾದರೂ ನಿಮಗೆ ಕ್ರಿಯೇಟಿವಿಟಿಯಲ್ಲಿ ಬೇರೆ ಡಿಸೈನ್ಸ್ ಕೂಡ ಅಲ್ಲಿಗೆ ಕೊಡ್ಬೋದು. ಸಿಂಪಲ್ಲಾಗಿ ತೋರಿಸ್ತಾ ಇದ್ದೇನೆ ಫೆದರ್ ಡಿಸೈನ್ಸ್. ಇನ್ನೊಂದು ಎಕ್ಸ್ಟ್ರಾ ಔಟ್ಲೈನ್ ಕೊಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡದಾಗಿ ಮಾಡ್ಬೋದಿತ್ತು, ಚಿಕ್ಕದಾಯಿತು ನಾನು ಬಿಡಿಸಿದ್ದು, ತೊಂದರೆ ಇಲ್ಲ. ಈ ಥರ ಅಡ್ಜಸ್ಟ್ ಮಾಡ್ಬೋದು ಸೈಡ್ ಡಿಸೈನ್ಗೆ ಕೊಟ್ಟು. ನಾವೇನಾದರೂ ಬಿಡಿಸಿದ್ದು ಚಿಕ್ಕದಾಯಿತು ಅಂತಂದರೆ ಹಮ್ಸ್ ಕೊಟ್ಟಿದ್ದೇನೆ ಔಟ್ಲೈನ್ಗೆ. ಅಥವಾ ಸ್ಮಾಲ್ ಲೀವ್ ಶೇಪು ಆ ಥರ ಡ್ರಾಪ್ ಕೊಟ್ಟು ಡ್ರ್ಯಾಗ್ ಮಾಡ್ಬೋದು. ರಿಮೈನಿಂಗ್ ಉಳಿದಿರೋ ಜಾಗವನ್ನು ಫಿಲಪ್ ಮಾಡ್ತಾ ಇದ್ದೇನೆ ಅದೇ ಥರ. ಬಟ್ ಇದು ಫ್ರಂಟ್ ಫೇಸಿಂಗ್ ಪಿಕಾಕ್. ಆವಾಗ ತೋರಿಸಿದ್ದು ನಾನು ಬ್ಯಾಕ್ ಫೇಸ್. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಅದೇ ಥರ ಸ್ಪೈರಲ್ ಕೊಟ್ಟಿದ್ದೇನೆ, ಮತ್ತು ಜಸ್ಟ್ ಮಿಡಲ್ ಒಂದು ಲೈನ್ ಕೊಟ್ಟು ಸೈಡ್ಗೆ ಲೀಫ್ ಥರ ಕೊಟ್ಟಿದ್ದೇನೆ ಅಷ್ಟೇ. ಫೆದರ್ ಇದು ಸ್ವಲ್ಪ ಚೇಂಜಸ್ ಮಾಡಿ ಹಾರ್ಟ್ ಶೇಪ್ ಥರ ಕೊಟ್ಟಿದ್ದೇನೆ. ಇದು ಒಂದೊಂದನ್ನು 5ರಿಂದ 10 ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡುವಾಗ ನಿಧಾನಕ್ಕೆ ಮಾಡಿ, ಫಿನಿಶಿಂಗ್ ಕೂಡ ಚೆನ್ನಾಗಿ ಬರ್ತದೆ. ಉಳಿದಿರೋ ಜಾಗನ ಫಿಲಪ್ ಮಾಡ್ತಾ ಇದ್ದೇನೆ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಉಳಿದಿರೋ ಜಾಗನ ಫಿಲಪ್ ಮಾಡ್ತಾಯಿದ್ದೇನೆ. ಅಥವಾ ಲೈಟಾಗಿ ಶೇಡಿಂಗ್ ಕೂಡ ಕೊಡ್ಬೋದು. ಇದು ಜಸ್ಟ್ ಫೇಸ್ ಮಾತ್ರ. ಇದು ಜಾಸ್ತಿ ನಮಗೆ ಅರೇಬಿಕ್ ಡಿಸೈನ್ಸಲ್ಲಿ ಬರುವಂತಹದ್ದಿದು. ಇಂಡಿಯನ್ ಡಿಸೈನ್ಸಲ್ಲಿ ಕೂಡ ಬಿಡಿಸ್ಬೋದು, ಜಾಸ್ತಿ ಅರೇಬಿಕ್ ಡಿಸೈನ್ಸಲ್ಲಿ ಬರ್ತದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಫೇಸ್ ಮತ್ತು ನೆಕ್ ಅಷ್ಟೇ, ಫೆದರ್ಸ್ ಏನೂ ಬರಲ್ಲ ಇದರಲ್ಲಿ. ಸಿಂಪಲಾಗಿ ಲೈನ್ಸ್ ಕೊಟ್ಟು ಫಿಲ್ಲಿಂಗ್ ವರ್ಕ್ ಮಾಡ್ತಾಯಿದ್ದೇನೆ. ಇಲ್ಲಿ ಸ್ಪೈರಲ್ ಮತ್ತು ಒಂದು ಔಟ್ಲೈನ್ ಕೊಟ್ಟು ಅನಂತರ ಅದರಲ್ಲಿ ಹಮ್ಸ್ ಕೊಡ್ತಾಯಿದ್ದೇನೆ. ಹಮ್ಸ್ ಸ್ಪೈರಲ್ ಕ್ಲಾಸಸ್ ಆಲ್ರೆಡಿ ಆಗಿದೆ. ಬೇಸಿಕ್ ಕ್ಲಾಸಸ್ ಎಲ್ಲ ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ ಅದರ ಪ್ಲೇ ಲಿಸ್ಟಿದ್ದು ಮೆಹಂದಿ ಕ್ಲಾಸಸ್ದು. ಹಿಂದಿನ ತರಗತಿಗಳನ್ನೆಲ್ಲ ಅದರಲ್ಲಿ ಹೋಗಿ ನೋಡ್ಬೋದು ನೀವು. ಸೇಮ್ ಅದೇ ಥರ ಒಪೋಸಿಟ್ ಸೈಡಿಂದ ಎರಡೂ ಆ್ಯಂಗಲಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿ. ಅದೇ ಥರ ಫಿಲ್ಲಿಂಗ್ ವರ್ಕ್ ಮಾಡಿದರೆ ಆಯಿತು. ಬೇರೆ ಬೇರೆ ಡಿಸೈನ್ಸ್ ಕೊಡ್ಬೋದು ಇಲ್ಲಿ. ಲೈನ್ಸ್, ಸ್ಮಾಲ್ ಸ್ಪೈರಲ್, ಸ್ವಲ್ಪ ದೊಡ್ಡ ಸ್ಪೈರಲ್ ಮತ್ತು ಲೀವ್ಸ್. ಅದನ್ನೇ ಬ್ಲೆಂಡ್ ಮಾಡಿದ್ದೇನೆ. ಸೇಮ್ ಅದೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆಯೇ ಫಿಲ್ಲಪ್ ಮಾಡ್ತಾ ಇದ್ದೇನೆ. ಯಾವಾಗಲೂ ಫಿಲ್ಲಪ್ ಮಾಡುವಾಗ ನೀವು ಬಿಡಿಸಿರುವಂತಹ ಡಿಸೈನ್ ಸ್ವಲ್ಪನಾದರೂ ಡ್ರೈ ಆಗಿರಬೇಕು, ಇಲ್ಲಾಂದರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ ಅರೇಬಿಕ್ ಡಿಸೈನ್ಸಲ್ಲಿ ಬರುವಂತಹದ್ದು. ಮ್ಯಾಂಗೋ ಶೇಪಲ್ಲಿ ಬಂದು ಪಿಕಾಕ್ ಫೇಸ್. ಈಸಿಯಾಗಿ ಫಿಲಪ್ ಮಾಡ್ತಾ ಇದ್ದೇನೆ. ಸ್ಪೈರಲ್ ಕೊಡ್ತಾ ಇದ್ದೇನೆ, ಸಿಂಗಲ್ ಲೇಯರ್ಡ್ ಸ್ಪೈರಲ್. ಯಾರಿಗಾದ್ರೂ ಮೆಹಂದಿ ಕೋನ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೇನೆ, ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಬೋದು. ಕಾಲ್ ಮಾಡಲಿಕ್ಕೆ ಹೋಗಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಸೇಮ್ ಅದೇ ಥರ ಒಪೋಸಿಟ್ ಸೈಡಲ್ಲಿ, ಬಟ್ ತಿನ್ನಾಗಿ ಕೊಟ್ಟಿದ್ದೇನೆ, ಅಷ್ಟು ಅಗಲಕ್ಕೆ ಕೊಡಲಿಲ್ಲ, ಸ್ವಲ್ಪ ಶೇಪ್ ಚೇಂಜ್ ಮಾಡಿ ಕೊಟ್ಟಿದ್ದೇನೆ ಅಷ್ಟೇ. ಇದು ಕೂಡ ಅಷ್ಟೇ 5ರಿಂದ 10 ಸಲ ಪ್ರಾಕ್ಟೀಸ್ ಮಾಡಿ. 5 ಸಲ ಪ್ರಾಕ್ಟೀಸ್ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಇನ್ನೊಂದು 5 ಸಲ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಎಲ್ರಿಗೂ ಒಂದೇ ಸಲಕ್ಕೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಡಾಟ್ ಕೊಟ್ಟು 2 ಸರ್ಕ್ಯುಲರ್ ಲೈನ್ ಕೊಟ್ಟು ಹಮ್ಸ್ ಕೊಟ್ಟಿದ್ದೇನೆ. ಔಟ್ಲೈನ್ ತಿಕ್ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗಲೂ ಅಷ್ಟೇ ಫಿಲ್ಲಿಂಗ್ ವರ್ಕ್ ಆದಮೇಲೆ ಔಟ್ಲೈನ್ ಒಂದು ಸಲ ತಿಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ. ಪಿಕಾಕ್ ಇದು ಫೇಸ್ ಇಲ್ಲಿ ನಾನು ಓವಲ್ ಶೇಪ್ ಕೊಡಲಿಲ್ಲ, ಜಸ್ಟ್ ಸರ್ಕ್ಯುಲರ್ ಶೇಪಲ್ಲಿ ಕೊಟ್ಟಿದ್ದೇನೆ ಅಷ್ಟೇ. ಇದೊಂದು ಸಿಂಪಲ್ ಒಂದು ಬರ್ಡ್ ಡಿಸೈನ್, ಇದರಲ್ಲೇ ಹಾಗೆ ಬಿಡಿಸಿ ತೋರಿಸ್ತೇನೆ. ಇದನ್ನು ಕೂಡ ಒಂದು 5ರಿಂದ 10 ಸಲ ಪ್ರಾಕ್ಟೀಸ್ ಮಾಡಿ. ಕೆಲವೊಂದು ಕಡೆ ಯೂಸ್ ಆಗ್ತದೆ, ಜಾಸ್ತಿ ಯೂಸ್ ಆಗಲ್ಲ, ಆದರೂ ಕೂಡ ಗೊತ್ತಿರಲಿ, ತಿಳ್ಕೊಂಡಿರಲಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಪಿಕಾಕ್ ಡಿಸೈನ್ಸನ್ನು ಬೇರೆ ಬೇರೆ ಟೈಪ್ಸಲ್ಲಿ ತಿಳಿಸ್ಕೊಡ್ತೇನೆ. ಈಗ ಜಸ್ಟ್ ಫೇಸ್ ಅಷ್ಟೇ ಕಲ್ತ್ಕೊಳ್ಳೋಣ ಈ ಕ್ಲಾಸಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್.